ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ ಮಾಡಿಕೊಳ್ತೇನೆ. ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ನಿರಂತರವಾಗಿ ನನ್ನ ಯೂಟ್ಯೂಬ್ ಚಾನಲ್ಲು ಆರೋಗ್ಯವಂತ ಸಮಾಜಕ್ಕಾಗಿ ಮತ್ತು ಸಾಮಾಜಿಕ ಒಳಿತಿಗಾಗಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ಅದೇ ಒಂದು ಆರೋಗ್ಯಕರ ವಿಚಾರವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ಸೊ ಹಾಗಾದರೆ ಬನ್ನಿ ಎಲ್ಲರೂ ಚರ್ಚೆಯಲ್ಲಿ ಏನೆಲ್ಲ ವಿಷಯಗಳು ಹೇಳ್ತೀನಿ ಕೇಳಿವರಂತೆ. ನೋಡಿ, ಈ ನಮ್ಮ ಜನ್ರೇಷನಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ 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 ಕಾಮನ್ ಆಗಿದೆ ಅಲ್ವಾ? ಅದು ನಿಮಗೂ ಗೊತ್ತಿರೋವಂಥ ವಿಚಾರ. ಇದಕ್ಕೆಲ್ಲ ಏನು ಕಾರಣ ಅದು ನಿಮಗೂ ಗೊತ್ತಿರ್ಬೋದು. ಅದರ ಜೊತೆಗೆ ನಾನು ಕೂಡ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ಮಾಹಿತಿಗಳು ನೀವು ಕೇಳಿದ ಮೇಲೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಮಾಹಿತಿ ನೀಡಿ ಮತ್ತು ಅವರು ಕೂಡ ನೀವು ಸಪೋರ್ಟ್ ಮಾಡಿ. ಏನಾದರೂ ಪ್ರಾಬ್ಲಮ್ಗಳಿದ್ದರೆ ಸಹಾಯ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈಗ ನೋಡಿ, ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಆಗುತ್ತೆ ಅನ್ನೋದಕ್ಕೆ ಏನು ಕಾರಣಗಳಿರ್ತವೆ? ಒಂದು, ತುಂಬ ತೂಕ ಇರ್ಬೋದು ವ್ಯಕ್ತಿಗೆ, ಇಲ್ಲ ಕೊಲೆಸ್ಟ್ರಾಲ್ ಇರ್ಬೋದು ಸಿಕ್ಕಾಪಟ್ಟೆ, ಇಲ್ಲ ಶುಗರ್ ಇರ್ಬೋದು, ಇಲ್ಲ BP ಇರ್ಬೋದು, ಇಲ್ಲ ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ತುಂಬ ಒತ್ತಡ ಇರ್ಬೋದು. ಅವ್ರ ಕೆಲಸ ಕಾರ್ಯಗಳಲ್ಲಿ ಆಗಲಿ ಅಥವಾ ಕುಟುಂಬದ ಸಮಸ್ಯೆಗಳಲ್ಲಾಗಲಿ ತುಂಬ ಒತ್ತಡ, ತುಂಬ ಸಮಸ್ಯೆಗಳಿರ್ತಾವಲ್ಲ, ಅಂಥ ಟೈಮಲ್ಲೂ ಕೂಡ ಮತ್ತು ಏನು ಧೂಮಪಾನ, ಮದ್ಯಪಾನ, ಈ ಕೆಲವೊಂದು ಕಡೆ ಟೂರೆಲ್ಲ ಹೋಗ್ತಿರ್ತಾರೆ, ಆವಾಗ ಹುಕ್ಕಾ ಬಾರು, ಡ್ರಗ್ಸು, ಇವೆಲ್ಲಗಳು ಹಾರ್ಟ್ ಅಟ್ಯಾಕ್ಗೆ ಕಾರಣಗಳಾಗ್ತವೆ. ಸೊ ಇವಕ್ಕೆಲ್ಲ ಏನು ಮಾಡಬೇಕು? ತುಂಬ ಜಾಸ್ತಿ ತೂಕ ಇದ್ದರೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ನಾವು ತೂಕ ನೋಡ್ಕೋಬೇಕು. ಎಷ್ಟಿದ್ದೀವಿ? 80 ಇದೀವ, 90 ಇದೀವ, 100 kgಕ್ಕಿಂತಲೂ ಜಾಸ್ತಿ ಇದೀವ? ತೂಕ ಕಡಿಮೆ ಮಾಡ್ಕೋಬೇಕಪ್ಪ. ಏನು ಮಾಡೋದು? ತುಂಬ ತೂಕ ಇದ್ದರೆ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಡೈಟ್ ಮಾಡಬೇಕು. ಮೇನ್ ಆಗಿಬಿಟ್ಟು ನಾವು ಊಟ ತಿಂಡಿಯಲ್ಲಿ ತುಂಬ ವಿಚಾರ ಮಾಡಬೇಕಾಗುತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವಾಗ ನಾವು ಪ್ರಯತ್ನ ಮಾಡಿದರೆ ಎಷ್ಟು ತೂಕ ಕಡಿಮೆ ಆಗ್ಬೋದು. ಕೊಲೆಸ್ಟ್ರಾಲ್ ಇದ್ದರೆ ಏನು ಮಾಡಬೇಕು? ಮೊದಲು ನಾವು ಕೊಲೆಸ್ಟ್ರಾಲ್ ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಜಾಸ್ತಿ ಇದ್ದರೆ ಡಾಕ್ಟರ್ ಸಲಹೆ ಮೇರೆಗೆ ಮಾತ್ರೆಗಳು ಕೊಡ್ತಿರ್ತಾರೆ, ಅದರಿಂದ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ನಾವು ಹಾರ್ಟ್ ಅಟ್ಯಾಕಿಂದ ಸ್ವಲ್ಪ ದೂರ ಇರ್ಬೋದು. ಅದ್ರ ಜೊತೆಗೆ ಈ ಮದ್ಯಪಾನ, ಧೂಮಪಾನಗಳೆಲ್ಲ ಬಿಡಬೇಕು. ನಾವು ತುಂಬ ಲಾಂಗ್ ಟೈಮಿಂದ ಇವೆಲ್ಲ ಮಾಡ್ತಿದ್ರೆ ಲಂಗ್ಸ್ಗೆ, ಹಾರ್ಟ್ಗೆ, ಲಿವರ್ಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದ್ರ ಜೊತೆಗೆ ಏನು ಸಾಮಾಜಿಕ ಒಂದು ಫ್ಯಾಮ್ಲಿಲಿ ಒತ್ತಡ ಜಾಸ್ತಿ ಇರುತ್ತಲ್ಲ, ಸ್ಟ್ರೆಸ್ಸು. ಸೊ ಅದನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಹೊಸ ಮಾರ್ಗಗಳು ಹುಡುಕಬೇಕು. ಯಾವುದೇ ಥರದ ಸ್ಟ್ರೆಸ್ ತಗೊಳ್ದಿರೋ ಥರ ನಾವು ಸೈಕಾಲಜಿಸ್ಟು ಅಥವಾ ಸೈಕ್ಯಾಟ್ರಿಕ್ ಡಾಕ್ಟ್ರಿಗೆ ಭೇಟಿ ಆದರೆ ಅವರು ಸಲಹೆ ಸೂಚನೆಗಳು ಕೊಡ್ತಾರೆ. ಒಂದು ಕುಟುಂಬದಲ್ಲಿ ಯಾವ ಥರ ಬದುಕಬೇಕು, ಸಮಸ್ಯೆಗಳಿಲ್ಲ ಅಂತ ಹೇಳ್ಬಿಟ್ಟು. ಈ ಟೂರು, ಪಿಕ್ನಿಕ್ ಹೋಗೋರೆಲ್ಲ, ಅಥವಾ ಪಿಕ್ನಿಕ್ ಏನಿಲ್ಲ, ಟೂರ್ ಹೋಗೋರೆಲ್ಲ ಈ ಹುಕ್ಕಾ ಬಾರು ಇಂಥವಕ್ಕೆಲ್ಲ ಜೋತ್ ಬೀಳ್ತಾರೆ. ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದರೆ ಈ ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆ ನಾವು ಹತ್ತಿರ ಬರೋಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾವು ಇವು ಗಮನದಲ್ಲಿ ಅದ್ರ ಜೊತೆಗೆ BP ಜಾಸ್ತಿ ಇದ್ದರೆ, ತುಂಬ ದಿನಗಳಿಂದ BP ಇದ್ದರೆ ಅದು ಹಾರ್ಟ್ ಅಟ್ಯಾಕ್ಗೆ ಒಂದು ಕಾರಣ ಆಗ್ಬೋದು. ಶುಗರ್ ಕೂಡ ಇದ್ದರೆ ಅದು ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು. ಸೊ ಇದಕ್ಕೆ ಏನು ಮಾಡಬೇಕು? ನಾವು BP ಇದ್ದರೆ, ಶುಗರ್ ಇದ್ದರೆ ಅವಾಗ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಕಂಟ್ರೋಲಲ್ಲಿ ಇಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ? ನಾವು ಡೈಟ್ ಮಾಡಬೇಕಾಗುತ್ತೆ. ಏನೆಲ್ಲ ತಿನ್ನಬಾರ್ದು, ಡಾಕ್ಟರ್ಸ್ ಹೇಳ್ತಿರ್ತಾರೆ. ಶುಗರ್ ಇದ್ದರೆ ಜಾಸ್ತಿ ಸ್ವೀಟ್ ಎಲ್ಲ ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಕೆಲವೊಂದು ಆಹಾರ ಪದಾರ್ಥಗಳು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ನೀವು ಶುಗರ್ BP ಇರೋರು ಕಂಟಿನ್ಯೂಸ್ ಆಗಿ ಒಬ್ಬರೇ ಡಾಕ್ಟ್ರಿಗೆ ನೀವು ಭೇಟಿ ಕೊಟ್ಟು ಅವರ ಸಲಹೆ ಸೂಚನೆಗಳು ತಗೋಬೇಕು. ಅವ್ರು ಹೇಳ್ತಿರ್ತಾರೆ ಏನೆಲ್ಲ ಮಾಡಬೇಕು ಶುಗರ್ ಕಂಟ್ರೋಲ್ಗೆ, ಏನೆಲ್ಲ ಮಾಡಬೇಕು BP ಕಂಟ್ರೋಲ್ಗೆ ಅಂತ ಹೇಳ್ಬಿಟ್ಟು. ನಾವೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ, ಡಾಕ್ಟರ್ಸ್ ಕೊಟ್ಟ ಟ್ಯಾಬ್ಲೆಟು ಮಾತ್ರೆಗಳೆಲ್ಲ ತಗೋತಿದ್ರೆ ಖಂಡಿತವಾಗ್ಲೂ ನೀವು ಶುಗರ್ ಅಥವಾ BP ಕಂಟ್ರೋಲ್ ಮಾಡ್ಬೋದು. ಈ ಹಾರ್ಟ್ ಅಟ್ಯಾಕ್ ಅನ್ನೋ ರೋಗನ ನೀವು ದೂರ ಇಡ್ಬೋದು. ಇಲ್ಲ ನನಗೆ ಶುಗರ್ ಇಲ್ಲ, BP ಇಲ್ಲ, ಸುಮ್ಮನೆ ಹೇಳ್ತಾರೆ, ಯಾವಾಗೋ ಒಂದು ಸರಿ ಬಂದಿತ್ತು ಅಂತ ಸಿಕ್ಕಂಗೆ ತಿಂದರೆ
ಶುಗರ್ ಜಾಸ್ತಿ ಆಗಿ BP ಜಾಸ್ತಿ ಆಗಿ ಅವೆರಡೂ ಸೇರಿಕೊಂಡು ಹಾರ್ಟ್ಗೆ ತೊಂದರೆ ಕೊಡ್ತವೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತವೆ. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಲ್ಲ, ವಂಶ ಪರಂಪರವಾಗಿ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ತಂದೆ ತಾಯಿಗಿದ್ರೆ ಮಕ್ಳಿಗೂ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಮಕ್ಳು ಏನು ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೆಲ್ತ್ ಚೆಕಪ್ ಮಾಡಬೇಕು. ಸ್ಪೆಷಲಿ ಹಾರ್ಟ್ ಚೆಕ್ ಮಾಡಬೇಕಾಗುತ್ತೆ. ಏನೂ ಸಮಸ್ಯೆ ಇಲ್ಲ ಅಂದರೂ ಕೂಡ 6 ತಿಂಗಳಿಗೆ ವರ್ಷಕ್ಕೆ ಒಂದು ಸರಿ ಅವರು ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಪೇರೆಂಟ್ಸ್ಗೆ ಪ್ರಾಬ್ಲಮ್ ಇದ್ದಾಗ ಮಕ್ಕಳು ಕೂಡ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಂಥ ಟೈಮಲ್ಲೂ ಕೂಡ ನಾವು ಜಾಗೃತೆಯಿಂದ ಇದ್ದರೆ, ಹೆಲ್ತ್ ಚೆಕಪ್ ಮಾಡ್ಕೊಳ್ತಿದ್ರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋ ರೋಗನ ದೂರ ಇಡ್ಬೋದು ಅಲ್ವಾ. ನೀವು ಗಮನದಲ್ಲಿ ಇವೆಲ್ಲ ಇಟ್ಕೋಬೇಕು. ಇವೆಲ್ಲ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಹಾರ್ಟ್ ಅಟ್ಯಾಕು ಹತ್ತಿರ ಬರಲ್ಲ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಥೈರಾಯ್ಡು ಇದು ರೋಗ ಕೂಡ ಹಾರ್ಟ್ ಅಟ್ಯಾಕ್ಗೆ ಒಂದು ಎಡೆ ಮಾಡಿಕೊಡುತ್ತೆ. ಅದು ಸೈಲೆಂಟ್ ಕಿಲ್ಲರ್ ಅಂತಲೇ ಅಂತ ಹೇಳ್ತಾರೆ ಆ ರೋಗಕ್ಕೆ. ಸೊ ಅದು ಕೂಡ ಚೆಕ್ ಮಾಡಬೇಕು ನಾವು. ಅದು ಏನಾನ ಇದ್ದರೆ ಅದಕ್ಕೂ ಟ್ಯಾಬ್ಲೆಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಏನೂ ಇಲ್ಲ, ನಾವು ನಾರ್ಮಲ್ ಆಗಿದ್ದೀವಿ, ಪರ್ಫೆಕ್ಟು ಫಿಟ್ ಆಗಿದ್ದೀವಿ, ನಮ್ಗೆ ಯಾವ ಕಾಯಿಲೆ ಇಲ್ಲ, ನಾವು ದಪ್ಪ ಇಲ್ಲ, ನನ್ನ ಕೊಲೆಸ್ಟ್ರಾಲ್ ಇಲ್ಲ, ನನ್ನ ಶುಗರ್ ಇಲ್ಲ, ನನಗೆ BP ಇಲ್ಲ, ನನಗೆ ಯಾವುದೇ ಒತ್ತಡ ಇಲ್ಲ, ನಾನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಹುಕ್ಕಾ ಬಾರು ಯಾವುದೂ ಇಲ್ಲ ಅಂದರೂ ಕೂಡ ಹೆಲ್ತ್ ಚೆಕಪ್ ಮಾಡಲೇಬೇಕು. ಯಾಕಂದರೆ ಈ ದುನಿಯಾದಲ್ಲಿ, ಈ ಜನ್ರೇಷನಲ್ಲಿ ನಮ್ಮ ಜೀವ ನೀರು ಮೇಲೆ ಇರೋ ಗುಳ್ಳೆ ಥರ, ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ ಅಲ್ವಾ. ಸೊ ನಾವೆಲ್ಲ ಪರ್ಫೆಕ್ಟ್ ಫಿಟ್ ಆಗಿದ್ದೀವಿ ಅಂದರೂ ಕೂಡ 6 ತಿಂಗಳಿಗೆ ವರ್ಷಕ್ಕೆ ಹೆಲ್ತ್ ಚೆಕಪ್ ಮಾಡಬೇಕು. ಅದರಲ್ಲೇ ಸ್ಪೆಷಲ್ಲಾಗಿ ಹಾರ್ಟ್ ಚೆಕಪ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ. ನಾವು ಅಕ್ಕಪಕ್ಕದಲ್ಲಿ ಅಥವಾ ಫ್ರೆಂಡ್ಸ್ಗಳಲ್ಲಿ ನೋಡಿರ್ತೀವಿ, ಚೆನ್ನಾಗಿರೋರಿಗೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಿ ಜೀವನೇ ಹೋಗಿರುತ್ತಂಥ ತುಂಬ ಸಂಗತಿಗಳು ನಮ್ಮ ಕಣ್ಣೆದುರುಗಡೆನೇ ಇದ್ದಾವೆ. ಸೊ ಈ ಒಂದು ಕಾರಣಕ್ಕಾಗಿ ನಾವು ತುಂಬ ಜಾಗೃತಿಯಿಂದ ಬದುಕಬೇಕು. ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಅದೆಲ್ಲ ಸಮಸ್ಯೆಗಳಿದ್ದರೆ ನಾವು ಖಂಡಿತ ಜಯದೇವ ಅಂಥ ಹಾಸ್ಪಿಟ್ಲ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಜಯದೇವ ಅಂತ ಹಾಸ್ಪಿಟ್ಲಲ್ಲಿ ತುಂಬ, ಅದೊಂದು ಸರ್ಕಾರಿ ಆಸ್ಪತ್ರೆ ಆದರೂ ಕೂಡ ಪ್ರೈವೇಟಲ್ಲಿ ದೊಡ್ಡ ಹಾಸ್ಪಿಟ್ಲ್ಗಳಿರ್ತಾವಲ್ಲ, ಆ ಹಾಸ್ಪಿಟ್ಲ್ಗಳಿಗಿಂತಲೂ ಏನೋ ಕಮ್ಮಿ ಇಲ್ಲ ಅನ್ನೋ ಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಮೈಸೂರಲ್ಲೂ ಇದೆ, ಬೆಂಗಳೂರಲ್ಲೂ 2 ಇದ್ದಾವೆ ದೊಡ್ಡ ಹಾಸ್ಪಿಟ್ಲ್, ಮೇನ್ ಬ್ರ್ಯಾಂಚ್ ಒಂದು, ಆಮೇಲೆ ರಾಜಾಜಿನಗರಲ್ಲೂ ಒಂದು ಚಿಕ್ಕ ಬ್ರ್ಯಾಂಚ್ ಇದೆ. ಸೊ ಕಲಬುರ್ಗಿನಲ್ಲೂ ಇದೆ. ಸೊ ಹೀಗಾಗಿ ಸಾಧ್ಯವಾದರೆ ನೀವುಗಳು ಹತ್ತಿರ ಆಗೋ ಯಾವುದೇ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ನಿಮ್ಮ ಹಾರ್ಟ್ ಚೆಕಪ್ ಮಾಡಿಕೊಳ್ಳೇಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ನಾನು ಫಿಟ್ ಆ್ಯಂಡ್ ಫೈನ್ ಇದ್ದೀನಿ ಅಂತ ಅಂದರೂ ಕೂಡ ಸಮಸ್ಯೆ ಬಿಟ್ಟಿದ್ದಲ್ಲ. ಪ್ರತಿಯೊಬ್ಬರು ಹಾರ್ಟ್ ಕಡೆ ಗಮನ ಇಟ್ಕೋಬೇಕು, ಹಾರ್ಟ್ ಚೆಕಪ್ ಮಾಡಿಕೊಳ್ಳೇಬೇಕು. ಇಲ್ಲದಿದ್ದರೆ ನಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನೀವು ಏನಾದರೂ ನನ್ನ ಜೊತೆ ಹಂಚಿಕೊಳ್ಳೋದಾದರೆ ನನ್ನ ಕಮೆಂಟ್ ಬಾಕ್ಸು ಓಪನ್ ಇರುತ್ತೆ. ನೀವು ಮೆಸೇಜ್ಗಳು ಮಾಡಿಬಿಟ್ಟು ನನ್ನ ಜೊತೆ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸಮಸ್ಯೆಗಳು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗ್ತೀನಿ.